ಗೋಷ್ಠಿಗೆ ಆಗಮಿಸಿರುವ ಕಾಂಗ್ರೆಸ್ ಕಾರ್ಮಿಕ ಘಟ್ಟದ ಜಿಲ್ಲಾ ಅಧ್ಯಕ್ಷರಾದ ಸನ್ಮಾನ್ಯ ಪುಟ್ಟರಾಜು ಅವರಿಗೆ ಸ್ವಾಗತವನ್ನು ಹೇಳಲು ಬಯಸುತ್ತಿದ್ದೇನೆ. ಅದೇ ರೀತಿಯಾಗಿ ನಮ್ಮ ಜಿಲ್ಲಾ ಕಾಂಗ್ರೆಸ್ ಕಾರ್ಮಿಕ ಘಟ್ಟದ ಎಲ್ಲ ಪದಾಧಿಕಾರಿಗಳಿಗೂ, ತಾಲೂಕು ಪದಾಧಿಕಾರಿಗಳಿಗೂ ಹಾಗೂ ಎಲ್ಲ ಅಧ್ಯಕ್ಷರಿಗೂ ಕೂಡ ಸ್ವಾಗತವನ್ನು ಹೇಳಲು ಬಯಸುತ್ತಿದ್ದೇನೆ. ಈ ಸಂದರ್ಭದಲ್ಲಿ ಇದೇ ರೀತಿಯಾಗಿ ನಮ್ಮ ಪತ್ರಿಕಾ ಮಾಧ್ಯಮದವರಿಗೆ ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಹೇಳಲು ಬಯಸುತ್ತಿದ್ದೇನೆ. ಮುಂದಿನ ರಾಜ್ ಅವರಿಗೆ ಎರಡು ಮಾತುಗಳನ್ನು ಹೇಳಲು ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ. ನಾನು ಪುಟ್ಟರಾಜು ಅಂತೇಳಿ ಕಾಂಗ್ರೆಸ್ ಕಾರ್ಮಿಕ ಘಟಕದ ಬೆಂಗಳೂರು ದಕ್ಷಿಣ ಜಿಲ್ಲಾ ಅಧ್ಯಕ್ಷನಾಗಿದ್ದೇನೆ. ಸುಮಾರು 35 ವರ್ಷಗಳಿಂದ ನಿರಂತರವಾಗಿ ಕಾಂಗ್ರೆಸ್ ಪಕ್ಷವನ್ನು ಸಂಘಟನೆ ಮಾಡ್ಕೊಂಡು ಬರ್ತಾ ಇದ್ದೇನೆ. ಈ ಹಿಂದೆ ಇದ್ದ KPCC ಅಧ್ಯಕ್ಷರುಗಳ ಆದಿಯಾಗಿ ಮಾನ್ಯ ಅಲ್ಲಂ ವೀರಭದ್ರಪ್ಪನವರಾಗ್ಬೋದು, ದೇಶಪಾಂಡೆ ಅವರಾಗ್ಬೋದು, ಜನಾರ್ದನ್ ಪೂಜಾರಿ ಅವರಾಗ್ಬೋದು, SM ಕೃಷ್ಣನವರಾಗ್ಬೋದು, ಮಲ್ಲಿಕಾರ್ಜುನ್ ಖರ್ಗೆ ಅವರಾಗ್ಬೋದು, ಧರ್ಮಸಿಂಗ್ನವರಾಗ್ಬೋದು, ಪರಮೇಶ್ವರ್ ಜಿ ಆಗ್ಬೋದು, ದಿನೇಶ್ ಗುಂಡೂರಾವ್ರಾಗ್ಬೋದು. ಅದಾದ ನಂತರ ಮಾನ್ಯ DK ಶಿವಕುಮಾರ್ ಅವರು KPCC ಅಧ್ಯಕ್ಷರಾಗಿ ಅಧಿಕಾರವನ್ನು ಸ್ವೀಕಾರ ಮಾಡ್ತಾರೆ. ಅಧಿಕಾರವನ್ನು ಸ್ವೀಕಾರ ಮಾಡಿದಂಥ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಶಾಸಕರ ಸಂಖ್ಯೆ 80 ಜನ ಇರ್ತಾರೆ. ಮಾನ್ಯ DK ಶಿವಕುಮಾರ್ ಅವರು ತಾಲೂಕುಗಳಲ್ಲಾಗ್ಬೋದು, ಜಿಲ್ಲೆಗಳಲ್ಲಾಗ್ಬೋದು, ರಾಜ್ಯ ಎಲ್ಲ ಸುತ್ತಾಡಿ ಖರ್ಚು ವೆಚ್ಚವನ್ನು ಭರಿಸಿ ಕಾಂಗ್ರೆಸ್ ಪಕ್ಷವನ್ನು ಸಂಘಟಿಸಿ ಕರ್ನಾಟಕ ರಾಜ್ಯದಲ್ಲಿ 136 ಸೀಟು ಗೆಲ್ಲಿಸುವ ಮೂಲಕ ಮಾನ್ಯ DK ಶಿವಕುಮಾರ್ ಅವರು ಯಶಸ್ವಿ ಆಗ್ತಾರೆ. ಅದೇ ವರ್ಷ ಲೋಕಸಭಾ ಚುನಾವಣೆ ಸಹ ನಡೀತದೆ. ಆ ಲೋಕಸಭಾ ಚುನಾವಣೆಯಲ್ಲಿ KPCC ಅಧ್ಯಕ್ಷರಾದಂಥ ಮಾನ್ಯ DK ಶಿವಕುಮಾರ್ ಅವರ ನೇತೃತ್ವದಲ್ಲಿ 9 ಸ್ಥಾನವನ್ನ ಗೆಲ್ಲಿಸುವ ಮೂಲಕ ಮಾನ್ಯ DK ಶಿವಕುಮಾರ್ ಅವರು ಯಶಸ್ವಿ ಆಗ್ತಾರೆ. ಕಾಂಗ್ರೆಸ್ ಹೆಚ್ಚಿನ ಜನಸಂಖ್ಯೆ ಉಳ್ಳ ಒಕ್ಕಲಿಗ ಜನಾಂಗದ ನಾಯಕನಾದರೂ ಸಹ ಮಾನ್ಯ DK ಶಿವಕುಮಾರ್ ಅವರು ವೀರಶೈವ, ಒಕ್ಕಲಿಗ, ದಲಿತ, ಹಿಂದುಳಿದ, ಅಲ್ಪಸಂಖ್ಯಾತ ಎಲ್ಲ ವರ್ಗದವರನ್ನ ಒಂದೆಡೆ ಕೊಂಡೊಯ್ಯುವ ಶಕ್ತಿ ಮಾನ್ಯ DK ಶಿವಕುಮಾರ್ ಅವ್ರಿಗಿದೆ. ಮಂಡ್ಯ ಜಿಲ್ಲೆ ಆಗ್ಬೋದು, ಮೈಸೂರು ಜಿಲ್ಲೆ ಆಗ್ಬೋದು, ತುಮಕೂರು ಜಿಲ್ಲೆ ಆಗ್ಬೋದು, ಬೆಂಗಳೂರು ದಕ್ಷಿಣ ಜಿಲ್ಲೆ ಆಗ್ಬೋದು, ರಾಜ್ಯದ ಇತರ ಜಿಲ್ಲೆಗಳಲ್ಲೂ ಸಹ ಮಾನ್ಯ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿ ಕರ್ನಾಟಕದ ಜನ 136 ಸೀಟು ಗೆಲ್ಲಿಸುವ ಮೂಲಕ ಮಾನ್ಯ DK ಶಿವಕುಮಾರ್ಗೆ ಆಶೀರ್ವಾದ ಮಾಡ್ತಾರೆ. ನನ್ನಂತ ಸಾವಿರಾರು ಜನ ಮುಖಂಡರುಗಳಾಗ್ಬೋದು, ಲಕ್ಷಾಂತರ ಜನ ಕಾರ್ಯಕರ್ತರಾಗ್ಬೋದು, DK ಶಿವಕುಮಾರ್ ಅವರ ನುಡಿಗೆ, DK ಶಿವಕುಮಾರ್ ಅವರ ನಡೆಗೆ, DK ಶಿವಕುಮಾರ್ ಅವರ ತತ್ವ ಸಿದ್ಧಾಂತಕ್ಕೆ ಯಾವತ್ತೂ ಸಹ ನಾವು ಭದ್ರಾಗಿರ್ತೀವಿ ಅಂತ ಹೇಳ್ತಾ, ಕೆಲವರು ಹೇಳ್ತಾರೆ DK ಶಿವಕುಮಾರ್ ಅವರು ಪಕ್ಷ ಬದಲಾವಣೆ ಮಾಡ್ತಾರೆ ಅಂತ. ED ಕೇಸ್ ಹಾಕಿದ್ರಿ, IT ಕೇಸ್ ಹಾಕಿದ್ರಿ, ತಿಹಾರ್ ಜೈಲಿಗೆ ಕಳಿಸಿದ್ರಿ. ಅವಾಗ ಮಾನ್ಯ DK ಶಿವಕುಮಾರ್ ಅವರು ಶಾಸಕರಾಗಿರ್ತಾರೆ. ಈಗ ರಾಜ್ಯದ ಉಪಮುಖ್ಯಮಂತ್ರಿ ಆಗಿದ್ದಾರೆ, KPCC ಅಧ್ಯಕ್ಷರಾಗಿದ್ದಾರೆ.
ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷದ ಚದುರಂಗದ ಚಾಣಕ್ಯ, ಕೆಪಿಸಿಸಿ ಅಧ್ಯಕ್ಷರಾಗಿ, ಮುಖ್ಯಮಂತ್ರಿಯಾಗಿ, ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಆಗಿ ಕೆಪಿಸಿಸಿ ಅಧ್ಯಕ್ಷರಾದ್ರೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಹೆಚ್ಚಿನ ರೀತಿಯಲ್ಲಿ ಸಂಘಟನೆ ಆಗ್ತದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಕ್ ಇಷ್ಟಪಡ್ತೇನೆ. ಮುಂದಿನ ದಿನಗಳಲ್ಲಿ ಗ್ರಾಮ ಪಂಚಾಯತಿ ಚುನಾವಣೆ ಬರ್ತಾ ಇದೆ. ಆ ಚುನಾವಣೆಯಲ್ಲಿ ನಾವು ಕೊಟ್ಟಂತ 5 ಗ್ಯಾರಂಟಿಗಳ ಏನ್ ಕೊಟ್ಟಿದ್ದೀವಿ ಅದನ್ನ ಪ್ರಚಾರ ಮಾಡ್ತಾ ನಮ್ಮ ಪಂಚಾಯತಿಗಳಲ್ಲಿ ಏನು ಪಂಚಾಯತಿಗೆ ಸ್ಪರ್ಧೆ ಮಾಡಿರ್ತಾರೆ ಕಾಂಗ್ರೆಸ್ ಪಕ್ಷದಿಂದ ಅಭ್ಯರ್ಥಿಗಳಿಗೆ ತಮ್ಮ ಎಲ್ಲರ ಬೆಂಬಲವನ್ನ ಸೂಚಿಸ್ತಾ ಅವ್ರ ಗೆಲುವಿಗೆ ಸ್ಪಂದಿಸಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೆ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಕೆಪಿಸಿಸಿ ಅಧ್ಯಕ್ಷರಾಗಿ 5 ವರ್ಷಗಳ ಮುಂದುವರೆದ್ರೆ ಕರ್ನಾಟಕದಲ್ಲಿ ಹೆಚ್ಚಿನ ರೀತಿಯಾಗಿ ಸೀಟ್ಗಳು ಕಾಂಗ್ರೆಸ್ ಪಕ್ಷಕ್ಕೆ ಬರ್ತವೆ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನಾನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಬೇರೆ ಏನಾರ ಕೇಳುವಾಗಿದೆ ಕೇಳಿ ಸರ್. ಕೆಪಿಸಿಸಿ ಸಿಎಂ ಆಗ್ಬೋದು ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ. ನಂತರ ಬೈ ಚಾನ್ಸ್ ಏನಾನ ಮುಂದುವರೆದ್ರೆ ಕೆಪಿಸಿಸಿ ಅಧ್ಯಕ್ಷರಾಗಿ 5 ವರ್ಷಗಳ ಕಾಲ ಮುಂದುವರೆದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚಿನ ಸೀಟು ಕರ್ನಾಟಕ ರಾಜ್ಯದಲ್ಲಿ ಬರ್ತದೆ. ಯಾಕೆ ಅಂದ್ರೆ ಚದುರಂಗದ ಚಾಣಕ್ಯ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಹೇಳ್ತಾರೆ, ಇತರ ಪಕ್ಷದವರು ಹೇಳ್ತಾರೆ ಏನಂತ ಅಂದ್ರೆ ಡಿ ಕೆ ಶಿವಕುಮಾರ್ ಅವರು ಚದುರಂಗದ ಚಾಣಕ್ಯ, ಮುಂದಿನ ದಿನಗಳಲ್ಲಿ ಅವರು ಗೆಲುವಿಗೆ ಸ್ಪಂದಿಸಬೇಕು, ಕಾರ್ಯಕರ್ತರಿಗೆ ಹುಮ್ಮಸ್ ಬರ್ತದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ಅದು ಒಂದು ಪಕ್ಷ ಇದ್ದಾಗ ಅದೆಲ್ಲ ಸಹಜ. ಯಾರು ದುಡಿತಾರೆ ಅವ್ರಿಗೆ ಕೂಲಿ ಕೊಡಬೇಕು, ಯಾರು ಕೆಪಿಸಿಸಿ ಅಧ್ಯಕ್ಷರಾಗಿರ್ತಾರೆ ಅವ್ರಿಗೆ ಹುದ್ದೆ ಕೊಡಬೇಕು. ಅದಕ್ಕೆ ನಮ್ಮ ಹೈಕಮಾಂಡ್ ಸಿದ್ಧ ಇದೆ. ಅವ್ರು ಅವ್ರು ಏನ್ ಹೇಳ್ತಾರೆ ಅದಕ್ಕೆ ನಮ್ಮ ಹೈಕಮಾಂಡ್ ಅದಕ್ಕೆ ಭದ್ರ ಆಗಿರ್ತಾರೆ. ಯಾರು ಪ್ರತಿಯೊಬ್ಬರೂ ಸಹ, ನಾನು ಸಹ ಇವತ್ತು ನಮ್ಗೇನ ನೋಡಪ್ಪ ನೀವು ಉನ್ನತ ಹಿಂಗೆ ಬೇರೆ ಹುದ್ದೆ ಇದೆ ನೀವು ತ್ಯಜಿಸ್ಬೇಕು ಅಂದ್ರೆ ನಾವು ತ್ಯಜಿಸೋಕೆ ರೆಡಿ ಇದ್ದೀವಿ. ಅದು ನಮ್ಮ ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತ. ಎಲ್ಲರಿಗೂ ನನ್ನ ಪತ್ರಿಕಾ ಮಾಧ್ಯಮದವರಿಗೆ ನಮಸ್ಕಾರ. ನಮ್ಮ ಜಿಲ್ಲೆಯ ಮಣ್ಣಿನ ಮಗ, ದೊಡ್ಡಹಳ್ಳಿ ಕೆಂಪೇಗೌಡರ ಮಗ, ನಮಗೂ ಸಂತೋಷ ಆಗ್ತದೆ. ಈ ಜಿಲ್ಲೆಯ ಮಣ್ಣಿನ ಮಗ ಒಬ್ಬ ಮುಖ್ಯಮಂತ್ರಿ ಆದ್ರೆ ಯಾರಿಗೆ ಸಂತೋಷ ಇರಲ್ಲ? ನಿಮ್ಗೂ ಸಂತೋಷ ಇರ್ತದೆ ಅಲ್ವಾ? ಒತ್ತಾಯ ಅನ್ನೋದಕ್ಕಿಂತ ನಾವು ದುಡ್ದವ್ರಿಗೆ, ನಾವು ಜಿಲ್ಲೆಯವರು ಅಭಿಪ್ರಾಯ ಇದೆ, ಸ್ವಂತ ಅಭಿಪ್ರಾಯ ಇದೆ, ಪಬ್ಲಿಕ್ ಅಭಿಪ್ರಾಯ ಇದೆ. ಅದು ನಿಮ್ಗೆ ಗೊತ್ತಿರ್ಬೇಕಲ್ಲ. 2.5 ವರ್ಷ ತೀರ್ಮಾನ ಅದಕ್ಕೆ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ಹಂಗೆಲ್ಲ ಅಡ್ಡ ಇಟ್ಬಿಟ್ರಿ. ಲೀಸ್ಟ್ ಕೊಡ್ತೀವಿ ಸರ್, ಲೀಸ್ಟ್ ಕೊಡ್ತೀವಿ. ಆಗ್ಬೋದಲ್ಲ?